ವೀರಶೈವ ಲಿಂಗಾಯತ ಅಧ್ಯಯನ ಪೀಠಕ್ಕಾಗಿ ಸ್ವಾಮೀಜಿ ಕಣ್ಣೀರು ಹಾಕಿದ್ದಾರೆ. ಬೀದರ್ ಬೇಕಮಗೇಟದ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯ ಶ್ರೀ ಕಣ್ಣೀರು ಹಾಕಿರುವಂಥದ್ದು. ಕಲಬುರಗಿಯಲ್ಲಿ ನಡೆದ ಧಾರ್ಮಿಕ ಕಾರ್ಯಕ್ರಮವೊಂದರಲ್ಲಿ ಕಣ್ಣೀರಿಟ್ಟಿದ್ದಾರೆ ಸ್ವಾಮೀಜಿಯವರು. ವೀರಶೈವ ಲಿಂಗಾಯತ ಅಧ್ಯಯನ ಪೀಠಕ್ಕಾಗಿ ಸ್ವಾಮೀಜಿ ಕಣ್ಣೀರು ಹಾಕಿದ್ದಾರೆ. ಬೀದರ್ನ ಬೇಮಳಕೇಡದ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯ ಶ್ರೀ ಕಣ್ಣೀರು ಹಾಕಿರುವಂಥದ್ದು. ಕಲಬುರಗಿಯಲ್ಲಿ ನಡೆದ ಧಾರ್ಮಿಕ ಕಾರ್ಯಕ್ರಮವೊಂದರಲ್ಲಿ ಸ್ವಾಮೀಜಿಗಳು ಕಣ್ಣೀರಿಟ್ಟಿದ್ದಾರೆ. ಕಳೆದ 10 ವರ್ಷಗಳಿಂದ ಅಧ್ಯಯನ ಪೀಠಕ್ಕಾಗಿ ಹೋರಾಟ ಮಾಡ್ತಾ ಇದ್ದೇವೆ. ನಮ್ಮ ಧರ್ಮ, ನಮ್ಮ ಪರಂಪರೆ ತಿಳಿಸಲು ಅಧ್ಯಯನ ಪೀಠ ಬೇಕು ಅಂತ ಕಣ್ಣೀರಿಟ್ಟಿದ್ದಾರೆ. ಆದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸುತ್ತಿಲ್ಲ. ಒಂದು ಅಧ್ಯಯನ ಪೀಠ ಸ್ಥಾಪನೆ ಮಾಡಲು ಸಾಧ್ಯವಾಗುತ್ತಿಲ್ಲ. ರಾಜ್ಯ ಸರ್ಕಾರದ ವಿರುದ್ಧ ರಾಜಶೇಖರ್ ಸ್ವಾಮೀಜಿಗಳು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಮಾಡಿದ ಒಂದು ಅಧ್ಯಯನ ಇತ್ತು ಅಂತಂದ್ರೆ ಸಾವಿರಾರು ಮಕ್ಕಳು ಓದ್ತಾರೆ. ನಮ್ಮ ಧರ್ಮ, ನಮ್ಮ ಪರಂಪರೆ ಗೊತ್ತಾಗ್ತದೆ. ನಮ್ಮನ್ನ ಯಾರು ಕೇಳೋದೇ ಇಲ್ಲ. ಎಲ್ಲನೇ ಅದ. ನಮ್ಮಷ್ಟು ದಾನಿಗಳು ಇದ್ರಾಗೂ ಇಲ್ಲ, ಸೇವಾ ಭಾವಿಗಳು ಯಾರಿದ್ರಾಗಿಲ್ಲ. ಎಲ್ಲರ ಹಣ ಅದ್ರ ಮನೆ ಹೆಂಗೇನಪ್ಪ ಅಂತಂದ್ರೆ 4 ಗೋಡೆಗಳು 4 ಮುಖ ಹೋಗಿರುತ್ತೆ. ಮಾರಾಟದ ಹೋಗಿ ಕೇಳಿ ಲಿಂಗಣೇಕ ದಿಂಗಣಿ ಎಷ್ಟು ಸಿಗಬೇಕು. ನಾ ಪ್ರಾರ್ಥನೆ ಮಾಡ್ತೀನಿ, ಕೈ ನೋಡ್ತೀನಿ, ನಮಸ್ಕಾರ ಮಾಡ್ತೀನಿ. ನಿಮಗೆಲ್ಲ ಒಬ್ಬ ಶಿವಾಚಾರ್ಯ ಆಗಿ ಶಾಸ್ತ್ರ ನಮಸ್ಕಾರ ಮಾಡ್ತೀನಿ. ತುಂಬಾ ನೋವಾಗುತ್ತೆ. ಎಷ್ಟು ವರ್ಷ ಬೆಳಕಬೇಕು ನಿಮಗೆ? ಭಿಕ್ಷಾ ಕೊಡ್ತೀರಿ? ಭಿಕ್ಷೆ ಹಾಕಿದ್ರೆ ಏನು ಸರ್ಕಾರದವರು ಒಂದು ಅಧ್ಯಯನ ಪೀಠ ಮಾಡಿ 10 ವರ್ಷ ಹೇಳ್ತಿದ್ರು. ಅಧ್ಯಯನ ಪೀಠ ಮಾಡಕ್ಕಾಗಿಲ್ಲ ನಿಮಗೆ. ನಮ್ಮ ಗುರುಗಳು ಹಿರಿಯರು ಏನು ಹೋಗ್ಬೇಕಿಲ್ಲ. ಕ್ಷಮಿಸಿದ ನನಗೆ ದಯವಿಟ್ಟು ಬಹಳ ದುಃಖ ಆಗ್ತದೆ ನನಗೆ. ಎಲ್ಲರೂ ಕೂಡಿ ಕೇಂದ್ರೀಯ ಯೂನಿವರ್ಸಿಟಿ ಮಾಡಿಬಿಡೋಣ. ಒಂದು ದಯವಿಟ್ಟು ವೀರಶೈವ ಧರ್ಮ ಎಲ್ಲಾ ಜಾತಿ ಜನಾಂಗವರಿಗೆ ತಾಯಿ ಆಗಿರೋದು. ಇವತ್ತು ತಾಯಿ ಬೇರೆ ಕಡೆ ಇರೋದು. ನಮ್ಮ ನೋಡೋರು ಯಾರಿಲ್ಲ, ನಮ್ಮ ಯುವಕರಿಗೆ ನೋಡೋರು ಯಾರಿಲ್ಲ. ದಯವಿಟ್ಟು ಎಲ್ಲರಿಗೆ ಅರ್ಥ ಮಾಡ್ಕೊಳ್ಳಿ. ವೇದಿಕೆ ಮುಖಾಂತರವಾಗಿ ಸರ್ಕಾರ ಮಾಡ್ಕೊಳ್ಳಿ. ಪೂಜ್ಯ ಪಾದರು ಇವತ್ತು ಅಂದ ಅವೆಲ್ಲ ಒಂದ್ಸರಿ ಜೋರಾಗಿ ಚಪ್ಪಾಳೆ ತರ್ರಿ. ಶ್ರವಣ ಮಾತಾಡ್ತಾರೆ ಅಪ್ಪ ಕೇಂದ್ರೀಯ ಯೂನಿವರ್ಸಿಟಿ ನಾವೆಲ್ಲ ಬರ್ಬೇಕಂತ ಆಹ್ವಾನವನ್ನು ಮಾಡಿ ಕೇಂದ್ರೀಯ ಯೂನಿವರ್ಸಿಟಿಗೆ ಆದ್ರೆ ಭಾಳ ಒಳ್ಳೆಯದ. ಯಾಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅದಕ್ಕಾಗಿ ಇದು ವೇದಿಕೆ ಮುಖಾಂತರ ಮತ್ತೊಮ್ಮೆ ಎಲ್ಲ ಬಾಂಧವರಿಗೆ ಕೈ ಜೋಡಿಸಿ ವಿನಂತಿ ಮಾಡ್ತಾ ಇದ್ದೀನಿ. ಏನಾದ್ರು ಒಂದು ಆಯ್ತು ಅಂದ್ರೆ ನಮಗೂ ಕೂಡ ಒಂದು ಧೈರ್ಯ ಸ್ಥೈರ್ಯ ಇರ್ತದೆ.